ಭಾವಸಾರ ಕ್ಷತ್ರಿಯ ಸಮಾಜ ದಕ್ಷಿಣ ವಿಭಾಗ ಕಲಬುರಗಿ ವತಿಯಿಂದ ಭಾವಸಾರ ಸ್ನೇಹ ಸಮ್ಮೇಳನವನ್ನು ಕಲಬುರಗಿ ನಗರದ ಕಮಿತ್ಕರ್ ಭವನ ಮಂಗಲ ಕಾರ್ಯಾಲಯದಲ್ಲಿ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ನಾವು ಭಾವಸಾರ ಕ್ಷತ್ರಿಯ ಸಮಾಜದ ಕಲಬುರಗಿದಲ್ಲಿ ಒಂದು ಈಗ ಶಹರ ಏನದಲ್ಲ, ನಮ್ಮ ನಗರ ಬಹಳ ದೊಡ್ಡದು ಆಗಿದೆ. ಅದಕ್ಕೆ ಇದೇನದಲ್ಲ, ಈ ಸೈಡಿಗೆ ಈ ಭಾಗದಲ್ಲಿ ಇರೋರು ಎಲ್ಲ ಭಾವಸಾರ ಕ್ಷತ್ರಿಯ ಸಮಾಜದವರು ನಮ್ಮ ಕೇಂದ್ರ ಆದ ಭಾವಸಾರ ಕ್ಷತ್ರಿಯ ಸಮಾಜ ಮಕ್ತಂಪುರದಲ್ಲಿದೆ. ಆದರೆ ಅಲ್ಲಿ ಹೋಗ್ಲಿಕ್ಕೆ ಅಲ್ಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಆ ಕಾರಣದಲ್ಲ ನಾವು ಇಲ್ಲಿ ಒಂದು ಘಟಕ ಅಂತ ಸ್ಥಾಪನೆ ಮಾಡಿದ್ದೀವಿ. ಇದು ಒಂದು ಯಾವುದೇ ಥರದ ಒಂದು ಸೆಪ್ರೇಟ್ ಇಲ್ಲ, ಇದು ಒಂದೇ ನಮ್ಮದು ಸಮಾಜ ಇದೆ. ಆ ಸಮಾಜದಾಗ ನಮ್ಮ ಇಲ್ಲಿ ಜನ ವಾಸಿಸ್ತಿರೋ ಭಾವಸಾರ ಕ್ಷತ್ರಿಯ ಸಮಾಜದವರು ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ಪ್ರತಿಯೊಂದು ಮಾತಿಗೆ ಅಲ್ಲಿ ಹೋಗಬೇಕಾಗಿತ್ತು. ಆ ಕಾರಣ ನಾವು ಇಲ್ಲಿ ಒಂದು ಸ್ನೇಹ ಸಮ್ಮೇಳನ ಬಗ್ಗೆ ನಮ್ಮೆಲ್ಲ ಭಾವಸಾರರು, ನಮ್ಮೆಲ್ಲ ಬಂಧು ಭಗಿನಿಯವರು ಬೇರೆ ಬೇರೆ ಏರಿಯಾದಾಗ ಇರ್ತಾರೆ, ಅವ್ರು ಬರಬೇಕು, ಒಬ್ಬರೊಬ್ಬರಿಗೆ ಪರಿಚಯ ಮಾಡ್ಕೋಬೇಕು, ಸ್ನೇಹ ಬೆಳೆಸಬೇಕು, ಆ ಸಂಘಟನೆ ಬೆಳೆಸಬೇಕು ಅಂತ ಒಂದು ಉದ್ದೇಶ ಇತ್ತು. ಹಾಂ, ಮತ್ತು ಇವತ್ತೇನಂದರೆ ಅದೇ ನಾವು ಏನು ಕಾರ್ಯಕ್ರಮ ಹಾಕಿದ್ದೀವಲ್ಲ, 3ನೇ ಆಗಸ್ಟ್ ಇದು ಜಾಗತಿಕ ಏನದಲ್ಲ ಮೈತ್ರಿನ ದಿನ ಅದ ರೀ, ಫ್ರೆಂಡ್ಸ್ ಡೇ ಇದೆ. ಅದು ಸಹಜನವಾಗಿ ಇದು ಆಗಿದೆ, ಇದು ಯೋಗಾಗಿ ಅದು ದಿನಾನೂ ಇದು ಕಲ್ತದ. ಅದಕ್ಕೆ ನಾವು ಈ ಕಾರ್ಯಕ್ರಮ ह्या भागामध्ये बाहेरच्या गावचे आपण शहापूर, सुरपूर, जेवर्गी सगळे बाहेरचे गावाचे लोक इथं स्थायिक झालेले आहेत, नोकरीनिमित्त किंवा व्यवसायानिमित्त आलेले आहेत. त्यामुळं त्यांना ते मेन भावसार क्षत्रिय समाजाला जाणं होईना झालं, तर म्हणून इकडे एक ब्रँच ओपन केलेलं आहे. त्याच्यानंतर मेन आमचं भावसार क्षत्रियजवळ संलग्न आहे. मेन मक्तमपूरचं जे भावसार क्षत्रिय समाज आहे ना, त्याच्याबरोबर आमचं हे भावसार क्षत्रिय समाज संलग्न आहे. हे त्याचं ब्रँचेस म्हणून आम्ही हे केलेलं आहे आणि त्यांना सगळं विचारून पूर्ण केलेलं आहे. त्याच्यामुळं हे भावसार क्षत्रिय समाज दक्षिण विभाग आणि भावसार क्षत्रिय समाज मक्तमपूर एकच आहे. हे ह्याच्यामध्ये 2 भाग असं काही नाही त्यांना.